ಇಂಥ ಜನಗಳಿಗೆ ಏನು ಹೇಳೋಣ ಹೇಳಿ ನೀವೇ. ವೆಲ್ಕಮ್ ಟು 49 ಆಫ್ ಲೀನ್ ಬಲ್ಕಿಂಗ್. ಇವತ್ತು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋಣ. ನಮ್ಮ ಮನೆಗೆ ಇವತ್ತು ಪಕ್ಕದ ಮನೆ ಆಂಟಿ ಬಂದಿದ್ರು. ಏನ್ರಿ ನಿಮ್ಮ ಮಗನ್ಗೆ ಮದ್ವೆ ಮಾಡಲ್ವಾ, ಈ ವರ್ಷನೇ ಮಾಡ್ಬಿಡಿ, ನೆಕ್ಸ್ಟ್ ವರ್ಷ ಮುಹೂರ್ತಗಳಿಲ್ಲ ಅಂತ ಹೇಳ್ತಾ ಇದ್ರು. ನಾವಿಲ್ಲಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಲೈಫಲ್ಲಿ ಏನಾದ್ರು ದೊಡ್ಡದಾಗಿ ಅಚೀವ್ ಮಾಡ್ಬೇಕಂತ ಜಿಮ್ಗೆ ಹೋಗ್ತಾ ಇದೀವಿ. ಇವ್ರುಗಳು ನೋಡಿದ್ರೆ ನಿಮ್ಮ ಮಗ ಶರ್ಟ್ ಹಾಕೋತಾನ, ಪ್ಯಾಂಟ್ ಹಾಕೋತಾನ, ನಿಮ್ಮ ಮಗನ್ಗೆ ರಮ್ಯಾ ಎಷ್ಟನ, ರಕ್ಷಿತಾ ಎಷ್ಟನ, ನಿಮ್ಮ ಮಗ ಗಂಡ್ಸ ಇಲ್ಲ ಹೆಂಗ್ಸ? ನಾವೇ ಇನ್ನು ಲೈಫಲ್ಲಿ ಏನು ಅಚೀವ್ ಮಾಡಿಲ್ವಲ್ಲ ಅಂತ ಆ ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಈ ಆಂಟಿಗಳು ನಮ್ಮ ಮನೇಲಿ ಕೊಡೋ ಒಂದು ಗ್ಲಾಸ್ ಕಾಫಿ, 4 ಬಿಸ್ಕೆಟ್ಗೆ ಅಬ್ದುಲ್ ಕಲಾಂ ರೇಂಜ್ಗೆ ಮೋಟಿವೇಶನ್ ಕೊಡ್ಬೋದಾ? ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಏನು ಮೋಸ ಮಾಡಿದ್ದೆ, ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಡಿಯರ್ ಆಂಟೀಸ್, ಮನೆಗೆ ಬಂದ್ರ ಕೊಟ್ಟಿದ್ದು ತಿಂದ್ರ ಹೋದ್ರ ಅಂತ ಇರಬೇಕು. ಅದು ಬಿಟ್ಬಿಟ್ಟು ಮದುವೆ ಯಾವಾಗ, ಮಕ್ಳು ಯಾವಾಗ ಅದೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನೀವು ಈ ಥರ ಮದುವೆಗಳನ್ನ ಮಾಡಿಸಿನೇ ಎಷ್ಟೋ ಜನ ಹುಡುಗರು ಕುಕ್ಕರು, ಫ್ರಿಜ್ಜು, ವಾಷಿಂಗ್ ಮಿಷಿನಲ್ಲಿ ಸಿಗ್ತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.